ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಮನೆ ವಾತಾವರಣ ಸ್ವಲ್ಪ ತಿಳಿಯಾಗಲಿ ಅಶ್ವಿತಾ, ಆಮೇಲೆ ನಮ್ಮ ವಿಷಯದ ಬಗ್ಗೆ ಮಾತಾಡೋಣ ಎಂದಿದ್ದ ಅನಿರುದ್ಧ್ ಆಫೀಸ್ನಲ್ಲಿ ಅಶ್ವಿತಾಳ ಜೊತೆ ಮಾತಾಡಿದಾಗ. ಇನ್ನೂ ಮನೆಗೆ ಬಂದ ಮೇಲೆ ನಡೆದಿದ್ದನ್ನೆಲ್ಲ ತಿಳಿದುಕೊಂಡ ಅಶ್ವಿತಾ ಟೀ ಕುಡಿಯುತ್ತಾ ಕುಳಿತಿದ್ದಳು. ಹೊರಗಡೆ ಹೋಗಿದ್ದ ಭಾರ್ಗವರವರು ಅದೇ ಸಮಯಕ್ಕೆ ಬಂದಾಗ ಅಶ್ವಿತಾಳ ಪಕ್ಕದಲ್ಲಿ ಕುಳಿತರು ಅವಳ ಜೊತೆ ಮಾತನಾಡಬೇಕೆಂದೇ. ಅಭಿರಾಮ್ ಕೋಣೆಯಿಂದ ಹೊರ ಬಂದಿರಲೇ ಇಲ್ಲ. ಯಾರೂ ಅವನ ಜೊತೆ ಮಾತನಾಡಲು ಹೋಗಿರಲಿಲ್ಲ. ಇನ್ನು ಬಾಗಿಲು ಭದ್ರ ಮಾಡಿಕೊಂಡಿದ್ದವ ಇನ್ನೂ ಕುದಿಯುತ್ತಿದ್ದ ಕೋಪಕ್ಕೆ. ಪೂರ್ಣ ಮಾತ್ರ ಚಡಪಡಿಸುತ್ತಿದ್ದರು ಮಗನ ಜೊತೆ ಮಾತನಾಡಲು. ಒಮ್ಮೆ ಹೋಗಿ ಬಾಗಿಲು ತಟ್ಟಿದರೂ ಅವ ತೆರೆದಿರಲಿಲ್ಲ. ಅಶ್ವಿತಾ, ನಿನ್ನ ಅನಿರುದ್ಧ್ ಮದುವೆ ಬಗ್ಗೆ ಮಾತಾಡಬೇಕಿತ್ತು. ನಾಳೆ ನಾನು ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ. ಮೊದಲು ಅನಿರುದ್ಧ್ ಜೊತೆ ಮಾತಾಡ್ತೀನಿ, ಆಮೇಲೆ ಅವನ ತಾಯಿ ನಮ್ಮ ಮನೆಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರಲಿ ಎಂದರು. ಆಗಲಿ ದೊಡ್ಡಪ್ಪ ಎಂದಳು. ಪೂರ್ಣರತ್ತ ನೋಡಿದವರು ಅಭಿ ಕೇಳಿದರು ಮಗ ಎಲ್ಲಿರುವನೆಂದು. ಅವನು ಕೋಣೆ ಬಾಗಿಲು ತೆಗ್ದಿಲ್ಲ ರೀ, ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಎಂದರು ತಳಮಳದಿಂದಲೇ. ಇರಲಿ ಬಿಡು, ಅವನ ಕೋಪನಾದರೂ ತಣ್ಣಗಾಗಲಿ ಎಂದವರು ಮೇಲೆದ್ದು ಕೋಣೆಗೆ ನಡೆದರು. ಮಗನ ಮುಂದೆ ಇನ್ನೂ ಸೋಲುವುದಿಲ್ಲ ಅವರು. ತಾವು ಸರಿ ಇದ್ದಾಗ ಯಾರ ಮುಂದೆ ಸೋತಿರುವರು ಅವರು? ಅಮ್ಮ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ಅಣ್ಣ ಸಮಾಧಾನ ಆದಮೇಲೆ ತಾನೇ ಮಾತಾಡ್ತಾನೆ ಎಂದ ಅಥರ್ವ್ ಪೂರ್ಣರವರ ಸಂಕಟ ನೋಡಿ. ಆದರೂ ಅವನ ಜೊತೆ ಮಾತಾಡೋವರೆಗೂ ಸಮಾಧಾನ ಇರೋದಿಲ್ಲ ನನಗೆ. ಇನ್ನೊಂದು ಸಾರಿ ನೋಡ್ತೀನಿ ಎಂದವರೇ ಅಭಿಯ ಕೋಣೆಯತ್ತ ನಡೆದರು. ಅವರ ಹಿಂದೆಯೇ ಅಶ್ವಿತಾ, ಅಥರ್ವ್, ವೈಭವಿ ಹೆಜ್ಜೆ ಹಾಕಿದರು. ಅಭಿ ಅಭಿ ಬಾಗಿಲು ತೆಗಿಯೋ ಎಂದರು ಪೂರ್ಣ ಕೋಣೆಯ ಬಾಗಿಲು ತಟ್ಟುತ್ತಾ. ಉತ್ತರವಿಲ್ಲ ಅವನಿಂದ. ಅಭಿ, ನನ್ನ ಮಾತಿಗೆ ಬೆಲೆ ಕೊಡೋದಿದ್ರೆ ಬಾಗಿಲು ತೆಗಿ ಎಂದಾಗ ನಿಮಿಷ ತಡೆದು ಬಾಗಿಲು ತೆಗೆದ ಅಭಿರಾಮ್ ಕಿಟಕಿಯ ಬಳಿ ನಡೆದು ನಿಂತ. ಅವನ ಮೊಗ ಕೋಪದಲ್ಲಿ ಕೆಂಪಾಗಿತ್ತು. ಕಣ್ಣುಗಳಲ್ಲಿ ಇನ್ನೂ ಬೆಂಕಿ ಇದ್ದಂತಿತ್ತು. ಬಟ್ಟೆ ಬದಲಾಯಿಸದೆ ಕಲ್ಲಂತೆ ನಿಂತಿದ್ದವ ನಿಂತೇ ಇದ್ದ, ಯಾರನ್ನು ನೋಡದೆ. ಅಭಿ ಕರೆದರು ಪೂರ್ಣ ಅವನ ತೋಳು ಹಿಡಿದು. ತಿರುಗಿಯೂ ನೋಡುತ್ತಿಲ್ಲ ಅವ. ಅಭಿ, ಇಷ್ಟೊಂದು ಕೋಪ ಬೇಡವೋ, ಆಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೋ ಎಂದಳು ಅಶ್ವಿತಾ. ಪರಿಸ್ಥಿತಿ ಯಾರೂ ಬದಲಾಯಿಸಲಾಗದ್ದು ಎಂದು ಅವರಿಗೆಲ್ಲ ಅರ್ಥವಾಗಿತ್ತು. ಆದರೆ ಇವನಿಗೆ ನಯನಾಳ ಪ್ರೀತಿಯ ಮುಂದೆ ಉಳಿದೆಲ್ಲವೂ ಬೇಡವಾಗಿತ್ತು. ಇದ್ರ ಬಗ್ಗೆನೇ ಮಾತಾಡೋದಿದ್ರೆ ಸುಮ್ಮನೆ ಹೊರಗೋಗಿ ಎಂದವನ ಧ್ವನಿಯಲ್ಲಿ ಇನ್ನೂ ಕೋಪವಿತ್ತು. ಯಶಸ್ವಿನಿಯ ಜೊತೆ ಮದುವೆ ಒಪ್ಪಿಕೊಂಡಿದ್ದರೂ ಅವನ ಕೋಪ ತಣಿದಿರಲಿಲ್ಲ. ಅಭಿ, ಇಷ್ಟು ಕೋಪ ಒಳ್ಳೆಯದಲ್ಲ. ನಿನಗೆ ಇನ್ನೂ ಎಷ್ಟು ಅಂತ ತಿಳಿಸಿ ಹೇಳಬೇಕು. ನಿಮ್ಮ ಅಪ್ಪನ ವಿರುದ್ಧನೇ ಹೋಗ್ತೀಯ ನೀನು. ಅವ್ರು ಹೇಳೋದು ಸರಿಯಾಗಿದೆ, ಎಲ್ಲ ಯೋಚನೆ ಮಾಡಿ ಹೇಳ್ತಿದ್ದಾರೆ ಕಣೋ ಅವರು ಎಂದರು ಪೂರ್ಣ. ಮಗನ ಸಂಕಟ ನೋಡಲಾಗುತ್ತಿಲ್ಲ ಅವರಿಗೆ. ಅಮ್ಮ ಪ್ಲೀಸ್, ನನಗೆ ನಿಮ್ಮ ಈ ಮಾತೆಲ್ಲ ಕೇಳಿ ಸಾಕಾಗಿದೆ. ಯಾರೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಸುಮ್ಮನಿದ್ದು ಬಿಡಿ ಎಂದ. ಅವರತ್ತ ನೋಡುತ್ತಲೇ ಇಲ್ಲ ಅವ. ಏನು ಅರ್ಥ ಮಾಡ್ಕೋಬೇಕು ಅಭಿ ನಾವು? ನಿನ್ನ ಮನಸ್ಸಲ್ಲಿ ಆ ನಯನ ಇದ್ದಾಳೆ, ಅವಳ ನೆನಪಲ್ಲೇ ಇನ್ನೂ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಅವಳಿಂದ ನೀನು ನೋವು ಅನುಭವಿಸ್ತಿದ್ಯಾ. ಇನ್ನು ಮುಂದೆ ಅವಳು ನಿನ್ನ ಜೀವನದಲ್ಲಿ ಬರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಎಂದರು ತುಸು ಖಾರವಾಗಿ. ಈಗವರ ನೋಟ ಅವನತ್ತ ಮೊಣಚಾಯಿತು. 2 ದಿನದಿಂದ ಅವನಿಗೆ ಎಲ್ಲವನ್ನೂ ತಿಳಿಸಿ ಹೇಳಿ ಸಾಕಾಗಿತ್ತವರಿಗೆ. ಗಂಡ ಮಗನ ಮಧ್ಯೆ ಸಿಲುಕಿ ಒದ್ದಾಡುತ್ತಿದ್ದವರ ತಾಳ್ಮೆಯು ಮುಗಿದಿತ್ತು. ಅವರ ಕೋಪ ನೋಡಿ ಅವರತ್ತ ಮುಖ ತಿರುಗಿಸಿದ ಅಭಿ. ಅವನ ನೋಟ ಈಗಲೂ ಗಂಭೀರ. ಅಶು, ಅಥರು, ವೈಭವಿ ಸುಮ್ಮನೆ ನಿಂತಿದ್ದರು. ಮಾತಾಡುವ ಧೈರ್ಯ ಬರುತ್ತಿಲ್ಲ ಅವರಿಗೆ ಅವನನ್ನು ಕಂಡು. ನಿಮ್ಮ ಅಪ್ಪನ ಮುಂದೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಮಾತಾಡೋದನ್ನಲ್ಲ ನೀನು ಯಾವತ್ತು. ಆದರೆ ಈಗ ಆ ಹುಡುಗಿಗೋಸ್ಕರ ಎಲ್ಲರನ್ನೂ ಎದುರು ಹಾಕೋತಿದ್ಯಾ. ನಿನ್ನ ಮದುವೆ ಯಶಸ್ವಿನಿ ಜೊತೆ ಹೋಗಿದೆ ಅನ್ನೋದನ್ನು ಎಷ್ಟು ಸರಿ ಹೇಳಬೇಕು ನಿನಗೆ? ನಾವು ಹೇಳೋದು ಅರ್ಥನೇ ಆಗೋದಿಲ್ವಾ? ಚೂರು ಧ್ವನಿ ಜೋರು ಮಾಡಿಯೇ ಕೇಳಿದರು. ಅವರ ಧ್ವನಿಗೆ ಪಕ್ಕದ ಕೋಣೆಯಲ್ಲಿದ್ದ ಭಾರ್ಗವರವರು ಬಂದರು. ಅಭಿರಾಮ್ ಅವರನ್ನೊಮ್ಮೆ ನೋಡಿ ನಿಂತ. ಸುಮ್ಮನೆ
ತಂದೆ ಮಗ ನೋಟಗಳಲ್ಲೇ ಮುನಿಸು ತೋರುತ್ತಿದ್ದರು. ಮಗ ತಮ್ಮ ಮಾತು ಕೇಳುತ್ತಿಲ್ಲವೆಂದು ಭಾರ್ಗವರವರು ಮುನಿಸಾದರೆ, ಅಪ್ಪ ತನ್ನ ಇಷ್ಟಕ್ಕೆ ವಿರುದ್ಧವಾಗಿದ್ದಾರೆ ಎಂದು ಮಗನ ಮುನಿಸು. ಮುಂದುವರೆಸಿದ ಪೂರ್ಣರವರು, ಕೊನೆಯದಾಗಿ ಹೇಳ್ತಿದ್ದೀನಿ ಕೇಳು ಅಭಿ. ಈ ಮನೆ ಮರ್ಯಾದೆ, ನಿಮ್ಮಪ್ಪನ ಗೌರವದ ಬಗ್ಗೆ ನಿನಗೆ ಯೋಚನೆ ಇದ್ದರೆ ನಾವು ಹೇಳೋ ಹಾಗೆ ಯಶಸ್ವಿನಿ ಜೊತೆ ಮದುವೆ ಆಗು. ನಿನ್ನ ಹಠನೇ ಮುಖ್ಯ, ಆದರೆ ನಿನ್ನ ಇಷ್ಟ ಬಂದಾಗ ಮಾಡು ಎಂದರು. ಕಠೋರವಾಗಿತ್ತು ಅವರ ಧ್ವನಿ. ಭಾರ್ಗವರವರು ಅವರಿಗೆ ಒಪ್ಪಿಸುವ ಕೆಲಸ ಕೊಟ್ಟಿದ್ದರಲ್ಲ, ಆಗಲೂ ಅವರು ಹೀಗೆ ಮಾತನಾಡಿ ಒಪ್ಪಿಸುತ್ತಿದ್ದರು. ಆದರೆ ಸದ್ಯಕ್ಕೆ ಅದೊಂದು ಭಾರ ಅವರಿಗಾಗಲಿಲ್ಲ. ನಾನು ಇಷ್ಟ ಬಂದಾಗ ಮಾಡೋದಕ್ಕೆ ಏನಿದೆ ಅಮ್ಮ ನನಗೆ ದಾರಿ ಕೇಳಿದ ಅಭಿರಾಮ್. ಭಾರ್ಗವ್ ಹಿಂದೆ ಕೈಕಟ್ಟಿ ಸುಮ್ಮನೆ ನಿಂತಿದ್ದರು ಅವರ ಮಾತು ಕೇಳುತ್ತಾ. ದಾರಿ ಯಾವುದೂ ಇಲ್ಲ ಅಂದಮೇಲೆ ಇಷ್ಟೊಂದು ಹಠ ಕೋಪ ಯಾಕೆ ನಿನಗೆ? ನಿಮ್ಮ ಅಪ್ಪನ ಮಾತಿಗೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ನಿನ್ನ ಹತ್ರ ಕೇಳಿದರು ಪೂರ್ಣ. ಆಯುಷ್ ಅಮೃತಾರವರು ಅಲ್ಲಿಗೆ ಬಂದರು. ಭಾರ್ಗವರನ್ನೊಮ್ಮೆ ನೋಡಿದ ಅಭಿರಾಮ್, ಮದುವೆಗೆ ಒಪ್ಪಿಗೆ ಕೊಟ್ಟಾಗಿದೆಯಲ್ಲ, ಮದುವೆನೂ ಆಗಿ ಹೋಗಿದೆ, ಆದರೂ ಇನ್ನೊಂದು ಸರಿ ಮದುವೆ ಮಾಡ್ತೀನಿ ಅಂತಿದ್ದೀರಾ. ಮಾಡಿ, ನೀವು ಹೇಳ್ದಾಗೆ ಆಗಲಿ. ಇನ್ಮುಂದೆ ನಾನು ಯಾವುದಕ್ಕೂ ಮಾತಾಡೋದಿಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ. ನಯನಾಗಿಂತ ನನಗೆ ನೀವೇ ಹೆಚ್ಚು. ಅವಳಿಗೋಸ್ಕರ ನಾನು ನಿಮ್ಮನ್ನು ಎದುರು ಹಾಕ್ಕೊಂಡಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ ಎಂದವ ಕಿಟಕಿಯತ್ತ ನೋಡಿದ. ಅವನ ಧ್ವನಿ ಇದ್ದಕ್ಕಿದ್ದಂತೆ ಇಳಿದೇ ಹೋಯಿತು. ಅವನ ನೋವು ಅರಿತ ಪೂರ್ಣರವರ ಕೋಪವು ಮಾಯವಾಗಿ ಅವನನ್ನೇ ದಿಟ್ಟಿಸಿದರು. ಬೆಳಗ್ಗೆ ಅಪ್ಪನಿಗೂ ಹೇಳಿದ್ದೀನಲ್ಲ, ಅವ್ರು ಹೇಳೋ ಹಾಗೆ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರು ಹೇಳ್ದಾಗೆ ಕೇಳ್ತೀನಿ ಅಂತ. ಭಾರ್ಗವ್ ಶರ್ಮಾ ಮಗ ಅಮ್ಮ ನಾನು, ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಎಂದವ ಸ್ವಲ್ಪ ಹೊತ್ತಿಗೂ ಮೊದಲು ಭಾರ್ಗವರವರು ಎಂದಿದ್ದ ಮಾತಿಗೆ ಉತ್ತರ ಕೊಟ್ಟ. ಅಭಿ, ಇಷ್ಟೊಂದು ಸೀರಿಯಸ್ ಆಗಬೇಡ ಎಂದಳು ಅಶ್ವಿತಾ. ಅವ ತನ್ನ ಕೋಪ ಬೇಸರ ನೋವನ್ನು ಹತ್ತಿಕ್ಕಿ ಮಾತನಾಡುತ್ತಿರುವನೆಂದು ಅರ್ಥವಾಯಿತವಳಿಗೆ. ಪ್ಲೀಸ್ ಅಕ್ಕ, ನನಗೇನೂ ಹೇಳಬೇಡ. ಮದುವೆ ಫಿಕ್ಸ್ ಆಗಿದೆ, ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಆದರೆ ಎಲ್ರಿಗೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ನಾನು ಯಶಸ್ವಿನಿನ ಮನಸಾರೆ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ. ನನಗೆ ಅವಳನ್ನ ಕಂಡ್ರೆ ಇಷ್ಟನೂ ಇಲ್ಲ ಎಂದವ ಬಾತ್ರೂಮಿಗೆ ನಡೆದ. ಮುಖ ಗಂಟಿಟ್ಟುಕೊಂಡೆ. ಪೂರ್ಣ ಭಾರ್ಗವರವರ ಮುಖ ನೋಡಿದರು. ಅವರು ಏನೊಂದು ಮಾತನಾಡದೆ ತಮ್ಮ ಕೋಣೆಗೆ ನಡೆದರು. ಎಲ್ಲವೂ ನಿರ್ಧಾರ ಆಗಿರುವಾಗ ಮತ್ತೇನು ಮಾತನಾಡುವರು? ಈಗಂತೂ ಎಲ್ಲರ ಮನ ಭಾರವೇ. ನನ್ನ ಪ್ರೀತಿ ಇಷ್ಟು ಬೇಗ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಭಿ. ಐ ಆಮ್ ಸೋ ಹ್ಯಾಪಿ. ಅಭಿರಾಮನ ಫೋಟೋ ನೋಡುತ್ತಾ ಎಂದ ಯಶಸ್ವಿನಿ ಈಗ ಬಾನಲ್ಲಿ ಖುಷಿಯಿಂದ ಹಾರಾಡುವ ಹಕ್ಕಿಯಂತೆ. ಅವಳಿಗೆ ಶರ್ಮಾ ಮನೆಯ ಸೊಸೆ ಎಂಬುದೇ ಗರ್ವ, ಅದರಲ್ಲೂ ತಾನು ಪ್ರೀತಿಸಿದ ಅಭಿಯೇ ತನ್ನ ಗಂಡನೆಂಬ ಖುಷಿ. ಮದುವೆಗೆ ಭಾರ್ಗವರವರು ಒಪ್ಪಿದಾಗಿನಿಂದ ಮನೆಗೆ ಬಂದವಳ ಕನಸುಗಳು ಲೆಕ್ಕವಿಲ್ಲದಷ್ಟು. ಮನೆಗೆ ಬಂದು ಕೋಣೆ ಹೊಕ್ಕು ಅಭಿಯ ಜೊತೆ ತನ್ನ ಜೀವನದ ದಿನಗಳನ್ನು ಕಳೆಯುವ ಯೋಚನೆ ಮಾಡುತ್ತಿದ್ದವಳಿಗೆ ಊಹೆ ಇಲ್ಲ ಮುಂದೆ ಅಭಿರಾಮ್ ತನ್ನನ್ನು ಎಷ್ಟು ಗೋಳಾಡಿಸುವನೆಂದು. ನಿನಗೆ ಮದುವೆ ಇಷ್ಟ ಇಲ್ಲ ನಿಜ ಅಭಿ, ಆದರೆ ಈಗಾಗಲೇ ನಮ್ಮಿಬ್ಬರ ಮದುವೆ ಆಗಿದೆ. ನಾನು ನಿನ್ನ ಹೆಂಡತಿ. ನಿನಗೆ ನನ್ನ ಮೇಲೆ ಕೋಪ ಇರಬಹುದು, ನಾನು ನಿನಗೆ ಇಷ್ಟ ಇಲ್ಲದೇ ಇರಬಹುದು, ಆದರೆ ಖಂಡಿತ ನಾನು ನಿನ್ನನ್ನು ಮೆಚ್ಚಿಸ್ತೀನಿ. ನಿನ್ನ ಪ್ರೀತಿನ ಪಡ್ಕೋತೀನಿ. ನಿನ್ನ ಕೋಪನೆಲ್ಲ ಮಾಯ ಮಾಡಿ ಅಲ್ಲಿ ನನ್ನ ಮೇಲೆ ಪ್ರೀತಿ ಅಷ್ಟೇ ಇರೋ ಹಾಗೆ ಮಾಡ್ತೀನಿ ಎಂದುಕೊಂಡು ಹಾಸಿಗೆಗೆ ಉರುಳಿದಳು. ಆದರೆ ಅವ ಆಗಲೇ ನಯನ ಎಂಬ ಸುಂದರಿಗೆ ತನ್ನ ಪ್ರೀತಿಯನ್ನು ಕೂಡಿಟ್ಟಿರುವನೆಂದು ಗೊತ್ತೇ ಇಲ್ಲವಲ್ಲ ಇವಳಿಗೆ. ಆದರೆ ಈ ರೀತಿ ಮಾಡಿದ್ದು ಯಾರಿರಬಹುದು? ಅಭಿಗೆ ನನ್ನ ಮೇಲೆ ಅನುಮಾನ, ಅಪ್ಪನಿಗೆ ಅವನ ಮೇಲೆ ಅನುಮಾನ. ಆದರೆ ಇಲ್ಲಿ ಇಬ್ಬರು ಯೋಚನೆಯೂ ತಪ್ಪು. ಅಭಿಗೆ ನನ್ನ ಮೇಲೆ ಕೋಪ ಇದೆ, ಅವನು ಇದನ್ನೆಲ್ಲ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಪ್ಪ ಈ ಥರ ಮಾಡೋದಿಲ್ಲ. ಇನ್ನು ಇದನ್ನೆಲ್ಲ ಮಾಡಿದ್ಯಾರು? ಯಾರಿಗೇನು ಲಾಭ ಇದೆ ಇದನ್ನೆಲ್ಲ ಮಾಡೋದ್ರಿಂದ? ಭಾರ್ಗವ್ ಅಂಕಲ್ ಪತ್ತೆ ಹಚ್ತೀನಿ ಅಂದರು. ಅಂದಮೇಲೆ ಅವರೇ ಎಲ್ಲ ನೋಡ್ಕೋತಾರೆ ಇದನ್ನು. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನನಗೆ ನನ್ನ ಅಭಿ ಸಿಕ್ಕರೆ ಸಾಕು ಎಂದುಕೊಂಡವಳು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮತ್ತೆ ತನ್ನ ಕನಸಿನ ಲೋಕಕ್ಕೆ ಇಳಿದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.